ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನು ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯ ನೀರಿನ ಅಲೆಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಇಲ್ಲಿ ಹುಚ್ಚಾಟವನ್ನು ಆಡ್ತಿದ್ದಾರೆ. ಪ್ರೇಮಿಗಳು, ವಿದ್ಯಾರ್ಥಿಗಳು ಜಲಾಶಯದ ಹಿನ್ನೀರಿಗಿಳಿದು ಈ ರೀತಿಯಾಗಿ ಆಟ ಆಡ್ತಿದ್ದಾರೆ. ಇವರ ಈ ಹುಚ್ಚಾಟ ಪ್ರಾಣಕ್ಕೆ ಸಂಕಟ ತರುತ್ತೆ ಅನ್ನೋದನ್ನೇ ಮರೆತು ಬಿಡ್ತಾರೆ. ನೀರಿನ ಅಲೆಗಳ ಜೊತೆ ಎಂಜಾಯ್ ಮೂಡ್ನಲ್ಲಿ ಪ್ರವಾಸಿಗರಿದ್ದಾರೆ. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಈ ಕಡೆ ಇವರು ಎಂಜಾಯ್ ಮಾಡ್ತಿದ್ದಾರೆ. ಒಂದು ವೇಳೆ ಹೆಚ್ಚು ಕಮ್ಮಿ ಆಗಿ ಇವರು ಕೈಗೆ ಸಿಗದೆ ಹೋದರೆ ನಂತರ ಪಾಡುಪಡಬೇಕಾಗಿರೋದು, ಕಣ್ಣೀರನ್ನು ಸುರಿಸಬೇಕಾದವರು ಅಪ್ಪ ಅಮ್ಮ ಕುಟುಂಬದವರು. ಎಷ್ಟೇ ಹೇಳಿದ್ರೂ ಕೂಡ ಮಳೆ ಬರುತ್ತೆ, ಅಲೆಗಳ ಹೊಡೆತ ಜಾಸ್ತಿ ಇರುತ್ತೆ, ನದಿ ಪಾತ್ರದ ಭಾಗಗಳಿಗೆ ಹೋಗಬೇಡಿ, ಸೆಲ್ಫಿ ಹುಚ್ಚು ಅಥವಾ ರೀಲ್ಸ್ ಹುಚ್ಚು ಇದ್ಯಾವುದಕ್ಕೂ ಕೂಡ ಬಲಿ ಆಗಬೇಡಿ ಅಂದರೆ ಕೇಳ್ತಾ ಇಲ್ಲ. ಜಲಾಶಯದ ಹಿನ್ನೀರಿನಲ್ಲಿ ಪ್ರವಾಸಿಗರು ಮೋಜು ಮಸ್ತಿಯನ್ನು ಮಾಡಿ ಸೆಲ್ಫಿಯನ್ನು ತೆಗೆದುಕೊಳ್ಳೋದರ ಜೊತೆಗೆ ಅಪಾಯಕ್ಕೆ ತಾವೇ ಎದೆಯೊಡ್ಡಿ ನಿಂತಿದ್ದಾರೆ. ಹೊನ್ನಾವರ ತಾಲೂಕಿನ ಖರ್ವಾ ಕ್ರಾಸ್ ಬಳಿ ಗುಡ್ಡ ಕುಸಿತವಾಗಿದೆ. ಮತ್ತೊಂದು ಕಡೆ ಗುಡ್ಡ ಕುಸಿತದಿಂದ ರಸ್ತೆ ಮೇಲೆ ಮಣ್ಣು ಬಿದ್ದಿದೆ. ಮಣ್ಣು ಬಿದ್ದಿತ್ತು, ಅದನ್ನು ತೆರವು ಮಾಡುವಂತಹ ಕೆಲಸ ಕೂಡ ಆಗಿದೆ. ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ ಜಿಲ್ಲಾಡಳಿತ. ಮಳೆ ಅಬ್ಬರ ಹೆಚ್ಚಾಗಿದ್ದರಿಂದ ವಾಹನ ಸವಾರರಲ್ಲಿ ಆತಂಕ ಉಂಟಾಗಿತ್ತು. ಏನಾಗುತ್ತೋ ಏನೋ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮಣ್ಣು ಕುಸಿದಿರುವಂತಹ ದೃಶ್ಯ. ಈ ಸಡಿಲವಾದ ಮಣ್ಣಿರುತ್ತಲ್ಲ, ಅದು ಯಾವಾಗ ಎಲ್ಲಿ ಹೇಗೆ ಕುಸಿಯುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಅದೇ ರೀತಿಯ ಒಂದಷ್ಟು ಚಿತ್ರಣಗಳು ಕಂಡು ಬರ್ತಾ ಇದೆ. ಮಣ್ಣು ಸ್ಲೈಡ್ ಆಗಿರೋದನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಇದನ್ನು ತೆರವು ಮಾಡಲಾಗಿದೆ. ಸದ್ಯಕ್ಕೆ ಜಿಲ್ಲಾಡಳಿತ ತೆರವು ಮಾಡಿ ವಾಹನ ಸವಾರರಿಗೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಅಲ್ಲಲ್ಲಿ ಮಣ್ಣು ಸಣ್ಣ ಪ್ರಮಾಣದಲ್ಲಿ ಬಿದ್ದಿರುತ್ತೆ. ವಾಹನಗಳು, ಟೂ ವೀಲರ್ ಹೋದಂತಹ ಸಂದರ್ಭದಲ್ಲಿ ಸ್ಕಿಡ್ ಆಗುವ ಸಾಧ್ಯತೆ ಇರುತ್ತೆ. ಬಹಳ ಜಾಗೃತಿಯನ್ನು ವಹಿಸಿ ನೀವು ವಾಹನ ಸಂಚಾರವನ್ನು ಮಾಡಬೇಕಾಗುತ್ತೆ. ಖರ್ವಾ ಕ್ರಾಸ್ ಹೊನ್ನಾವರ ಸದ್ಯಕ್ಕೆ ಮಣ್ಣು ಕುಸಿತವಾಗಿತ್ತು. ಆ ಮಣ್ಣನ್ನು ತೆರವು ಮಾಡಲಾಗಿದೆ. ಹೈದರಾಬಾದ್ನಲ್ಲೂ ಕೂಡ ವರುಣನ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬರೀ ಕರ್ನಾಟಕ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವರುಣನ ಆರ್ಭಟದಿಂದಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಪ್ರಯಾಣಿಕರ ಸಮೇತ ನೀರಿನಲ್ಲಿ ಕೊಚ್ಚಿ ಹೋದ ಕಾರು ಗಮನಿಸ್ತಾ ಇದ್ದೀರಿ. ಹೈದರಾಬಾದ್ನಲ್ಲಿ ಏನು ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳಿ. ಕಾರ್ಗಳು, ಬೈಕ್ಗಳು, ತ್ರೀ ವೀಲರ್ ಎಲ್ಲವೂ ಕೂಡ ನೀರಿನಲ್ಲಿ ಆಟಿಕೆಯ ವಸ್ತುಗಳ ಮಾದರಿಯಲ್ಲಿ ತೇಲಿ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಒಂದಷ್ಟು ಮಂದಿ ಆ ಒಂದು ಪ್ರವಾಹದ ರೀತಿಯಲ್ಲಿ ಹರಿತಾ ಇರುವಂತಹ ನೀರಿನ ನಡುವೆ ಸಿಲುಕಿಕೊಂಡಿದ್ರು. ಅವರನ್ನ ಕಾರ್ ಗ್ಲಾಸ್ ಹೊಡೆದು ಸೇವ್ ಮಾಡಲಾಗಿದೆ, ರಕ್ಷಣೆ ಮಾಡಲಾಗಿದೆ. 4 ರಕ್ಷಣೆಯಾಗಿದೆ. ಆ ರಕ್ಷಣೆ ಹೇಗೆ ನಡೀತು ಅನ್ನೋ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕಾರ್ ಕೊಚ್ಕೊಂಡು ಹೋಗಿದೆ. ಪಾರ್ಕ್ ಮಾಡಿದಂತಹ ವೆಹಿಕಲ್ಸ್ ನೀರಿನ ರಭಸಕ್ಕೆ, ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗ್ತಾ ಇವೆ. ಮುರ್ಷಿದಾಬಾದ್ ಪ್ರದೇಶದಲ್ಲಿ ಸೃಷ್ಟಿಯಾಗಿರುವಂತಹ ಅವಾಂತರ ಇದು. ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದ ಮಹಾ ಸಂಕಷ್ಟ ಎದುರಾಗಿದೆ ಹೈದರಾಬಾದ್ನಲ್ಲಿ. ಕಾರಿನ ಗಾಜನ್ನು ಒಡೆದು 4 ರಕ್ಷಿಸಿದ್ದಾರೆ ಸ್ಥಳೀಯರು.